ಎಲ್ಲರಿಗೂ ನಮಸ್ಕಾರ. ಕಿಚನ್ ರೆಸಿಪೀಸ್ ಮ್ಯಾಂಗ್ಳೂರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಹೋಟೆಲ್ ಶೈಲಿಯಲ್ಲಿ ತುಂಬ ರುಚಿಯಾದ ಮೃದುವಾದ ಸೆಟ್ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಸೆಟ್ ದೋಸೆ ಮೃದುವಾಗಿರಲು ಅಡುಗೆ ಸೋಡಾ ಹಾಕ್ತಾರೆ. ಆದರೆ ಇವತ್ತು ನಾನು ಅಡುಗೆ ಸೋಡಾ ಈಸ್ಟ್ ಯಾವುದನ್ನು ಹಾಕದೆ ತುಂಬ ಮೃದುವಾದ ಸ್ಪಂಜ್ ಥರ ಇರುವ ಆರೋಗ್ಯಕರ ಸೆಟ್ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ 1 ಕಪ್ ದೋಸೆ ರೈಸ್ ತಗೊಂಡಿದ್ದೇನೆ. ನಾವು ಲೋಟ ಅಥವಾ ಕಪ್ ಯಾವುದಾದ್ರೂ ಒಂದು ಅಳತೆಯನ್ನು ತಗೊಳ್ಬೇಕು. ಅದರಲ್ಲೇ ಎಲ್ಲವನ್ನು ಅಳತೆ ಮಾಡಿಕೊಳ್ಬೇಕು. ಹಾಗೆ 1 ಕಪ್ ದೋಸೆ ರೈಸ್ ಹಾಕಿದ ನಂತರ ಅದೇ ಕಪ್ಪಲ್ಲಿ 1 ಕಪ್ ಇಡ್ಲಿ ರೈಸ್ ಹಾಕ್ತಾ ಇದ್ದೇನೆ. ಇದು ನೋಡಿ ಪುಣ್ಣಿ ರೈಸ್. ಇದು ಬೆಳ್ತಿಗೆ ಅಕ್ಕಿ ಅಲ್ಲ, ನೋಡಲು ವೈಟ್ ರೈಸ್ ಥರ ಇರ್ತದೆ, ಆದರೆ ಕಲರ್ ಸ್ವಲ್ಪ ಕ್ರೀಮ್ ಇರ್ತದೆ. ಬಾಯ್ಲ್ಡ್ ರೈಸ್ ಅಥವಾ ಕುಸುಬಲಕ್ಕಿ ಅಂತ ಏನು ಹೇಳ್ತೇವೆ ಅದೇ ರೀತಿ ಇದು ಕೂಡ. ಇದು ಎಲ್ಲ ರೈಸ್ ಅಂಗಡಿಗಳಲ್ಲಿ ಅಥವಾ ಸೂಪರ್ ಮಾರ್ಕೆಟ್ನಲ್ಲಿ ಸಿಗ್ತದೆ. ಈಗ ಇದನ್ನು ಅರ್ಧ ಕಪ್ ಹಾಕ್ಕೊಂಡಿದ್ದೇನೆ. ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ಪು ಸಬ್ಬಕ್ಕಿ ಹಾಕ್ತಾ ಇದ್ದೇನೆ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಂದೇ ಕಪ್ಪಲ್ಲಿ ಅಥವಾ ಒಂದೇ ಲೋಟದಲ್ಲಿ ಅಳತೆ ಮಾಡಿಕೊಳ್ಬೇಕು. ಈಗ ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಇದು ಮುಳುಗುವಷ್ಟು ನೀರು ಹಾಕಿ ಇದನ್ನು 5 ರಿಂದ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಈಗ 6 ಗಂಟೆಯ ನಂತರ ಇದರಲ್ಲಿರುವ ನೀರನ್ನು ತೆಗೆದು ಇನ್ನೊಂದೆರಡು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದಿದ್ದೇನೆ. ರೈಸ್ ಅಳತೆ ಮಾಡಿದ ಕಪ್ಪಲ್ಲೇ 1 ಕಪ್ ತೆಳು ಅವಲಕ್ಕಿ ತಗೊಂಡು ನೀರಿನಲ್ಲಿ 2 ಸಲ ತೊಳೆದು ಇಟ್ಟಿದ್ದೇನೆ. ಮೊದಲಿಗೆ ಗ್ರೈಂಡ್ ಮಾಡಲಿಕ್ಕೆ ರೈಸ್ ಹಾಕ್ತಾ ಇದ್ದೇನೆ. 2 ಸಲ ಮಾಡಿ ಗ್ರೈಂಡ್ ಮಾಡಬೇಕಾಗ್ತದೆ, ಒಂದೇ ಸಲಕ್ಕೆ ಆಗೋದಿಲ್ಲ. ಹಾಗಾಗಿ ಮೊದಲಿಗೆ ಅರ್ಧ ಹಾಕಿಕೊಂಡು ಈಗ ಗ್ರೈಂಡ್ ಮಾಡಲಿಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕಿಕೊಳ್ಬೇಕು. ತುಂಬ ತೆಳು ಆಗಬಾರ್ದು. ತುಂಬ ನುಣ್ಣಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ. ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಕ್ರೀಮ್ ಥರ ಸ್ಮೂತಾಗಿ ಗ್ರೈಂಡ್ ಆಗಿದೆ ನೋಡಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಟ್ಟು ಅದೇ ಮಿಕ್ಸಿ ಜಾರಿಗೆ ನೆನೆಸಿದ ಅವಲಕ್ಕಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿದನು 2 ಸುತ್ತು ಗ್ರೈಂಡ್ ಮಾಡಿ ತರಬೇಕು. ಅವಲಕ್ಕಿ ನುಣ್ಣಗೆ ಗ್ರೈಂಡ್ ಆಗಬೇಕಾಗಿಲ್ಲ, ಈ ರೀತಿ ಆದರೆ ಸಾಕು. ಈಗ ಇದರ ಜೊತೆನೆ ಉಳಿದ ನೆನೆಸಿದ ಅಕ್ಕಿಯನ್ನು ಇದರ ಜೊತೆನೆ ಹಾಕಿಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಮೊದಲು ಯಾವ ರೀತಿ ಗ್ರೈಂಡ್ ಮಾಡಿದ್ದೇವೆ ಅದೇ ರೀತಿ ನೀರು ಹಾಕುವಾಗ ನೋಡಿಕೊಂಡು ಹಾಕಿಕೊಳ್ಳಿ, ತುಂಬ ತೆಳು ಆಗಬಾರ್ದು. ಇದನ್ನು ಕೂಡ ತುಂಬ ನುಣ್ಣಗೆ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಇದನ್ನು ಮೊದಲು ಹಿಟ್ಟು ಹಾಕಿದ ಪಾತ್ರೆಗೆ ಹಾಕಿಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ಇನ್ನೂ ನೀರು ಹಾಕೋದಿಲ್ಲ. ಇದನ್ನು ಒಟ್ಟಿಗೆ ನನಗೆ ಗ್ರೈಂಡ್ ಮಾಡಲಿಕ್ಕೆ ರೈಸ್ ತಗೊಂಡ ಕಪ್ಪಲ್ಲೇ ನಾನು 3 ಕಪ್ ನೀರು ಹಾಕಿದ್ದೇನೆ. ನೋಡಿ, ಇಷ್ಟು ತೆಳು ಆಗಿದೆ. ಇನ್ನು ತೆಳು ಮಾಡೋದು ಬೇಡ ಜಾಸ್ತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 1 ಚಮಚ ಸಕ್ಕರೆ ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಸಕ್ಕರೆ ಹಾಕಿಕೊಳ್ಬೇಕು, ಇಲ್ಲದ್ರೆ ಉಪ್ಪು ರುಚಿ ಅಂದಾಜಿಗೆ ಬರುವುದಿಲ್ಲ. ಈಗ ಸಕ್ಕರೆ ಹಾಕಿ ಒಂದು ಸಲ ಚೆನ್ನಾಗಿ 2 ನಿಮಿಷ ಕೈ ಬಿಡದಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಉಪ್ಪು ಮತ್ತು ಸಕ್ಕರೆ ಇಟ್ಟು ಹುದುಗೆ ಬಂದ ನಂತರವೂ ಹಾಕಿಕೊಳ್ಬಹುದು. ನನಗೆ ಹೆಚ್ಚಾಗಿ ಮರ್ತೋಗ್ತದೆ, ಹಾಗಾಗಿ ಈಗಲೇ ಹಾಕಿದ್ದೇನೆ. ಈಗ ಇದನ್ನು ಕೈ ಬಿಡದೆ ಮಿಕ್ಸ್ ಮಾಡ್ತಾ 2 ನಿಮಿಷ ಆಗಿದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿದನ್ನು 12 ರಿಂದ 14 ಗಂಟೆವರೆಗೆ ಇದನ್ನು ಹುದುಗು ಬರಲಿಕ್ಕೆ ಬಿಡಬೇಕು. ಮಂಗಳೂರಲ್ಲಿ ಸೆಕೆ ಜಾಸ್ತಿ, ಹಾಗಾಗಿ ಬೇಗ ಹುದುಗು ಬರ್ತದೆ. ಬ್ಯಾಂಗ್ಳೂರಲ್ಲಿ ಹುದುಗು ಬರೋದು ನಿಧಾನ. ಈಗ ನೋಡಿ, ಮರುದಿನ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ, ತೋರಿಸ್ತೇನೆ ನೋಡಿ. ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಹಿಟ್ಟು ಈಗ ಹದವಾಗಿದೆ. ಇದು ದಪ್ಪ ಅಂತ ಅನಿಸಿದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು. ನಾನಿಲ್ಲಿ ನೀರು ಹಾಕ್ತಾ ಇಲ್ಲ. ನಿನ್ನೆ ಗ್ರೈಂಡ್ ಮಾಡುವಾಗ 3 ಕಪ್ ನೀರು ಹಾಕಿದ್ದೇನೆ, ಅದು ಮಾತ್ರ. ಆನಂತರ ಇದಕ್ಕೆ ನೀರು ಹಾಕಲಿಲ್ಲ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಕಾವಲಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಕಾವಲಿ ಚೆನ್ನಾಗಿ ಬಿಸಿಯಾದ ನಂತರ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಆನಂತರ ಇದಕ್ಕೆ ದೋಸೆಯನ್ನು ಹಾಕಿಕೊಳ್ಬೇಕು. ದೋಸೆಯನ್ನು ಹಾಕಿದ ನಂತರ ಇದನ್ನು ಜಾಸ್ತಿ ಹರಡಲಿಕ್ಕಿಲ್ಲ, ಸ್ವಲ್ಪ ಈ ರೀತಿ ಮೇಲೆಯಿಂದ ಹರಡಿದರೆ ಸಾಕು. ಸೆಟ್ ದೋಸೆ ಯಾವಾಗಲೂ ಸ್ವಲ್ಪ ದಪ್ಪ ಇರ್ತದೆ. ಆನಂತರ ಇದಕ್ಕೆ ಸ್ವಲ್ಪ ತುರಿದ ಕ್ಯಾರೆಟ್ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು, ಅಂದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತದೆ ಸೆಟ್ ದೋಸೆ. ಈಗ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಿ ಆನಂತರ ಮುಚ್ಚಳ ತೆಗೆದು ಮೇಲೆಲ್ಲ ಇಟ್ಟು ಡ್ರೈ ಆದ ನಂತರ ಇದಕ್ಕೆ ನಾನಿಲ್ಲಿ ತುಪ್ಪ ಮತ್ತು ನೆಲಕಡಲೆ ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ. ಆನಂತರ ಇದನ್ನು ಮಗುಚಿ ಹಾಕಿಕೊಳ್ಬೇಕು. ಇದು ದೋಸೆ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತದೆ, ತುಂಬ ಸಾಫ್ಟಾಗಿ ಇರ್ತದೆ. ನೋಡಿ, ಈ ರೀತಿ ಕೆಂಪಗೆ ಸ್ವಲ್ಪ ಕಾಯಿಸಿಕೊಳ್ಬೇಕು. ಈ ರೀತಿ ಮಾಡಿದ ದೋಸೆ ನಾವು ಹೋಟೆಲ್ನಲ್ಲಿ ಏನು ದೋಸೆ ತಿಂತೇವೆ ಅದಕ್ಕಿಂತಲೂ ರುಚಿಯಾಗಿರ್ತದೆ ಮತ್ತು ಆರೋಗ್ಯಕರವಾಗಿ. ಯಾಕೆಂದರೆ ನಾವು ಇಲ್ಲಿ ಸೋಡಾವನ್ನು ಹಾಕಲಿಲ್ಲ. ಹೆಚ್ಚಾಗಿ ಹೋಟೆಲ್ಗಳಲ್ಲಿ ಸೋಡಾ ಹಾಕದೆ ಸೆಟ್ ದೋಸೆ ಮಾಡೋದೇ ಇಲ್ಲ. ಹೆಚ್ಚಿನವರು ಹೇಳ್ತಾರೆ ಸೋಡಾ ಹಾಕಿ ಮಾಡೋದಂತ.
ಈಗ ನೋಡಿ ಎರಡನೇ ದೋಸೆ ಕೂಡ ರೆಡಿ ಆಗ್ತಾ ಇದೆ. ಇದೇ ರೀತಿ ಮಾಡಿ ನೋಡಿ. ಇದನ್ನು ಸಾಗು ಜೊತೆ ಅಥವಾ ಚಟ್ನಿ ಜೊತೆ ತಿಂದು ನೋಡಿ, ತುಂಬ ರುಚಿ ಆಗ್ತದೆ. ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.